ಕ್ಷಣವತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಆತ ಏಕಾಂಗಿ ಏಕೆ? ಇಂತಹ ವಿಚಿತ್ರ ವ್ಯಕ್ತಿಯು ಬಹುಶಃ ಬಹಳ ಮುಂದುವರೆದಿದ್ದೇವೆಂದು ಭಾವಿಸುವ ಜನರಿರುವ ದೇಶಗಳಲ್ಲಿ ಮಾತ್ರ ಇರಲು ಸಾಧ್ಯ. ಆ ದೇಶದಲ್ಲಿ ಒಬ್ಬ ಅನುಕೂಲಸ್ಥ ಯುವಕನಿದ್ದ. ಅವನಿಗೆ ತಾನು ಮದುವೆಯಾಗುವ ಹೆಣ್ಣು ಹೇಗಿರಬೇಕೆಂದು ದೃಢವಾದ ಕಲ್ಪನೆ ಇತ್ತು. ಒಬ್ಬಾಕೆ ಆತನಿಗೆ ಅನುರೂಪಳೆಂದು ಅನಿಸಿತು. ಆಕೆಯನ್ನು ಮದುವೆಯಾದ. 1-2 ತಿಂಗಳು ಎಲ್ಲವೂ ಚೆನ್ನಾಗಿತ್ತು. ಆನಂತರ ಆತನಿಗೆ ಆಕೆ ತನ್ನಷ್ಟು ಬುದ್ಧಿವಂತಳಲ್ಲ ಎನಿಸಹತ್ತಿತು. ತನ್ನಷ್ಟು ಸ್ಮಾರ್ಟ್ ಅಲ್ಲವೆನಿಸುತ್ತಿತ್ತು. ತನ್ನಷ್ಟು ಸುರದ್ರೂಪಿ ಅಲ್ಲ ಎನಿಸುತ್ತಿತ್ತು. 6-7 ತಿಂಗಳ ನಂತರ ಆಕೆಯಿಂದ ವಿವಾಹ ವಿಚ್ಛೇದನವನ್ನು ಪಡೆದುಕೊಂಡ. ಯಾರಾದರೂ ಗೆಳೆಯರು ಕೇಳಿದರೆ ನನ್ನ ಬದುಕಿಗೆ ಆಕೆ ಹೊಂದಿಕೊಳ್ಳಲಿಲ್ಲ ಎನ್ನುತ್ತಿದ್ದ. ಇದಾದ ಕೆಲವು ತಿಂಗಳಲ್ಲಿ ಆತನ ಬಾಳಿನಲ್ಲಿ ಮತ್ತೊಬ್ಬಾಕೆ ಪ್ರವೇಶಿಸಿದಳು. ಆತನಿಗೆ ತನಗೆ ಸೂಕ್ತಳಾದ ಹೆಣ್ಣು ಈಕೆಯೇ ಎನಿಸಿತು. ಆಕೆಯನ್ನು ಮದುವೆಯಾದ. ಆದರೆ 6 ತಿಂಗಳುಗಳಲ್ಲಿ ಮತ್ತೆ ಮೊದಲಿನ ಮದುವೆಯ ಕಥೆಯೇ ಪುನರಾವರ್ತನೆಯಾಯಿತು. ಆಕೆಯಿಂದಲೂ ಆತ ವಿಚ್ಛೇದನ ಪಡೆದ. ಗೆಳೆಯರು ಏಕೆ ಎಂದು ಕೇಳಿದಾಗ ಆತ ಆಕೆ ನನ್ನೊಂದಿಗೆ ಹೊಂದಿಕೊಂಡು ಬಾಳಲೇ ಇಲ್ಲ ಎಂದ. ಇಷ್ಟೇ ಆಗಿದ್ದರೆ ಆತ ವಿಚಿತ್ರ ವ್ಯಕ್ತಿ ಹೇಗಾಗಲು ಸಾಧ್ಯ? ಆತ ಹೀಗೆಯೇ ಒಟ್ಟು 7 ಮದುವೆಗಳನ್ನು ಮಾಡಿಕೊಂಡ. 7 ಮದುವೆಗಳು ವಿಚ್ಛೇದನದಲ್ಲಿ ಕೊನೆಗೊಂಡವು. ಗೆಳೆಯರು ಕೇಳಿದಾಗಲೆಲ್ಲ ಆತನ ಉತ್ತರ ಆಕೆ ನನ್ನೊಂದಿಗೆ ಹೊಂದಿಕೊಂಡು ಬಾಳಲು ಕಲಿಯಲಿಲ್ಲ ಎಂಬುದೇ ಆಗಿರುತ್ತಿತ್ತು. ಆದರೆ ಆತನಿಗೆ ಒಂಟಿ ಬಾಳುವೆ ಸಾಕೆನಿಸುತ್ತಿತ್ತು. ಬಾಳಿಗೊಂದು ಸಂಗಾತಿ ಬೇಕು ಎನಿಸುತ್ತಿತ್ತು. ಆಗ ಆತ ದೂರದಲ್ಲೆಲ್ಲೋ ವಾಸವಾಗಿದ್ದ ತನ್ನ ತಾಯಿಯ ಬಳಿಗೆ ಹೋಗಿ ತನ್ನ ಪರಿಪಾಟಲುಗಳನ್ನೆಲ್ಲ ಹೇಳಿಕೊಂಡ. ಆಕೆಯೂ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡರು. ಕೊನೆಗೆ ಆತ, ಅಮ್ಮ, ಈ ದೇಶದ ಹೆಂಗಸರು ನನ್ನೊಂದಿಗೆ ಹೊಂದಿಕೊಂಡು ಬಾಳಲು ಕಲಿತವರಲ್ಲ. ನಾನು ವಿದೇಶದ ಹೆಣ್ಣನ್ನು ಹುಡುಕಿ ಮದುವೆಯಾದರೆ ಸರಿ ಹೋದೀತೆ ಎಂದು ಕೇಳಿದ. ಆಗ ತಾಯಿಯವರು, ಮಗು, ನೀನು ಮದುವೆಯಾಗಿದ್ದ 7 ಜನ ಹೆಂಡತಿಯರು ನಿನ್ನೊಂದಿಗೆ ಹೊಂದಿಕೊಂಡು ಬಾಳಲಿಲ್ಲ ಎಂದು ಹೇಳುತ್ತಿದ್ದೀಯಾ? ನೀನು ವಿದೇಶದ ಹೆಣ್ಣನ್ನು ಮದುವೆಯಾದರೂ ಇದೇ ಕಥೆಯ ಪುನರಾವರ್ತನೆಯಾದೀತೆ ಹೊರತು ಬೇರೇನೂ ಆಗುವುದಿಲ್ಲ. ಏಕೆಂದರೆ ನೀನು ಹೆಂಡತಿಯರಲ್ಲಿ ತಪ್ಪು ಹುಡುಕುತ್ತೀಯ. ಅವರು ನಿನ್ನೊಂದಿಗೆ ಹೊಂದಿಕೊಂಡು ಬಾಳಲಿಲ್ಲ ಎನ್ನುತ್ತೀಯ. ಆದರೆ ಅವರೊಂದಿಗೆ ಹೊಂದಿಕೊಂಡು ಬಾಳಲು ನೀನು ಪ್ರಯತ್ನಪಟ್ಟಿದ್ದೀಯಾ? ನೀನು ಬದುಕಿನುದ್ದಕ್ಕೂ ತಪ್ಪು ಕಂಡುಹಿಡಿಯುವ ಯಂತ್ರವಾದೆಯೇ ಹೊರತು ಸಂತೃಪ್ತ ಮನುಷ್ಯನಾಗಲಿಲ್ಲ ಎಂದು ಹೇಳಿ ಕಳುಹಿಸಿದರಂತೆ. ಆ ವ್ಯಕ್ತಿಯ ಕತೆ ಮುಂದೆ ಮದುವೆಯೇ ಆಗದೆ ಬದುಕಿದನಂತೆ. ಆ ವಿಚಿತ್ರ ವ್ಯಕ್ತಿ ಮದುವೆಯ ವಿಷಯದಲ್ಲಿ ಹಾಗೆ ಮಾಡಿಕೊಂಡಿರಬಹುದು. ಆದರೆ ನಮ್ಮ ದೇಶದಲ್ಲೂ ನಮಗೆ ಒಮ್ಮೊಮ್ಮೆ ಅಂತಹ ವಿಚಿತ್ರ ವ್ಯಕ್ತಿಗಳು ಕಾಣಸಿಗಬಹುದು. ಅವರು ಮದುವೆಯ ವಿಷಯದಲ್ಲಿ ಹಾಗೆ ವರ್ತಿಸದೇ ಇರಬಹುದು. ಆದರೆ ಬದುಕಿನ ಇತರ ರಂಗಗಳಲ್ಲಿ ಹಾಗೆ ವರ್ತಿಸುತ್ತಿರಬಹುದು. ಅಥವಾ ನಮಗೆ ಒಮ್ಮೊಮ್ಮೆ ನಮ್ಮ ದೇಶದ ಜನರೇ ಸರಿಯಿಲ್ಲ ಎನಿಸಬಹುದು. ಅಥವಾ ನಮ್ಮ ಸಮಾಜದ ಜನರು, ನಾವು ಕೆಲಸ ಮಾಡುವ ಸಂಸ್ಥೆಯ ಜನರು ಅಥವಾ ನಮ್ಮದೇ ಕುಟುಂಬದ ಸದಸ್ಯರು ಸರಿಯಿಲ್ಲ, ನಮ್ಮೊಂದಿಗೆ ಹೊಂದಿಕೊಂಡು ಬಾಳುವುದಿಲ್ಲ ಎನಿಸಬಹುದು. ಹಾಗೆ ದೂರ ಬೇಕೆನಿಸಿದಾಗ ಈ ವಿಚಿತ್ರ ವ್ಯಕ್ತಿಯ ನೆನಪು ಮಾಡಿಕೊಳ್ಳಬೇಕು. ನಮ್ಮ ಜನರೊಂದಿಗೆ ಹೊಂದಿಕೊಂಡು ಬಾಳಲು ನಾವು ಕಲಿತಿದ್ದೇವೆಯೇ ಅಥವಾ ಕನಿಷ್ಠ ಪ್ರಯತ್ನವನ್ನಾದರೂ ಪಟ್ಟಿದ್ದೇವೆಯೇ ಎಂದು ಕೇಳಿಕೊಂಡರೆ ನಾವು ಆ ವಿಚಿತ್ರ ವ್ಯಕ್ತಿಯಂತೆ ಒಂಟಿಯಾಗಿ ಬದುಕಬೇಕಾದ ಪ್ರಮೇಯ ಬರುವುದಿಲ್ಲ ಅಲ್ಲವೇ? ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.